ಏನು ಬಂದಿಲ್ಲ ರೀ, ನಮಗೇನು ಬಂದಿಲ್ಲ, ಏನಿಲ್ಲ. ದುಡಿಯೋದು ತಿನ್ನೋದು ರೀ. ಈಗ ಅದು ದುಡಿಯೋಕ್ಕೂ ಹೋಗಂಗಿಲ್ಲ ರೀ, ಆರಾಮಿಲ್ದ ಮನ್ಯಾಗ ಅದೀನಿ ರೀ ನಾನು. ಹುಡುಗರು ಶಾಲಿಗೆ ಹೋಗ್ತಾವೆ ರೀ. ನಮ್ಮ ಪರಿಸ್ಥಿತಿ ಭಾಳ ಕೆಟ್ಟ ಐತಿ, ಏನು ಮಾಡೋಕ್ಕಾಗಂಗಿಲ್ಲ ರೀ ಈಗ. ಮತ್ತು ಅವ್ನು ಮಾತ್ರ ಸಜ್ಜೆ ಮಾಡಿ, ಅವ್ನು ಮಾತ್ರ ಜೀವನದಿದ್ರಲ್ಲೇ ಕೊಲ್ಲಬೇಕು ರೀ ಅವನ್ನ. ಅವ ಸುಳ್ಳು ಹೇಳ್ಬೋದು, ಕರೆನೂ ಹೇಳ್ಬೋದು, ನಾವನ್ಕ ನೋಡಿಲ್ಲ ರೀ. ಏನು ಹೇಳಿದ್ರಮ್ಮ ನಿಮಗೆ ಅವಾಗ ಹೋಮ್ ಮಿನಿಸ್ಟರ್ ಬಂದಿದ್ರಲ್ಲ ಮನೆಗೆ, ಏನು ಕೊಡ್ತೀನಿ ಅಂದಿದ್ರು? ಅವ್ರು ಒಂದು ಮನೆ ಕೊಡಿಸ್ತಿದ್ವಿ, 25 ಲಕ್ಷ ಕೊಡ್ತೀವಿ ಅಂತಂದಿದ್ದು ರೀ. ಯಾರು ಬಂದೇ ಇಲ್ಲ ರೀ, ಬಂದೇ ಇಲ್ಲ ಯಾರು. ಮತ್ತು ಮನೆ ಕಡೆ ಅಣಿಕೆ ಹಾಕಿ ಇಲ್ಲ ರೀ ಅವರು. ಸರ್ಕಾರದಿಂದ ಏನು ಬಂದಿಲ್ಲ ರೀ, ಸರ್ಕಾರಲಿಂತ ₹1 ಬಂದಿಲ್ಲ ರೀ. ಮತ್ತೇನೋ ಮನೆಗೆ ಬಂದ್ಕಿಸಿ ಇವರು ಮನೆಗೆ ಬಂದಿದ್ರು ಅವರು, ದೊಡ್ಡ ಗೌರ್ಮೆಂಟ್ನ್ಯಾರ ಮನೆಗೆ ಬಂದು 5 ಲಕ್ಷ ಕೊಡ್ತೇವಮ್ಮ, ನೀವೆಲ್ಲರೂ ಇದು ಮಾಡ್ಬೇಕಂತಂದು ತಳದಿಂದ ಹಿಡಿದು ಇದ್ರ ಮಟನ್ನು ಎಲ್ಲ ಬರ್ಸ್ಕೊಂಡ್ರಿ. ಬರ್ಸ್ಕೊಂಡು ಹೋದವ್ರು ಮತ್ತು ಈಗ ತಿಂಗಳು 2 ತಿಂಗಳಾತ, ಇನ್ನು ಮತ್ತೆ ಒಟ್ಟು ಬಂದಿಲ್ಲ ರೀ ಅವರು. ಈಗ ಏನು ಹೇಳ್ತೀರಮ್ಮ, ಏನಂತ ಹೇಳ್ತೀರಿ ಸರ್ಕಾರದವ್ರಿಗೆ? ಸರ್ಕಾರದವ್ರಿಗೆ ನೋಡ್ರಿ, ನಮ್ಗೆ ಇದು ಕೊಡಿಸ್ಬೇಕು, ನ್ಯಾಯ ಕೊಡಿಸ್ಬೇಕು. ಅವ್ನು ಕೊಲೆ ಮಾಡಬೇಕು. ನಮ್ಮ ಪರಿಸ್ಥಿತಿ ಹಿಂಗೆ ಕೆಟ್ಟೈತಿ, ದುಡಿಯೋಕಿನ ಹಿಂಗಾದ್ಲ ಅಂದಿಂದ. ನಮ್ಮ ಹುಡುಗಿಗೆ ಆದಂಗೆ ಮತ್ತೊಬ್ಬರು ಹುಡುಗಿರಿಗೆ ಆಗಬಾರ್ದ್ರಿ ಈ ಥರ ಮುಂದೆ. ಸರ್ಕಾರದವರು ಸುಳ್ಳು ಹೇಳಿದ್ರು ನಿಮ್ಗೆ? ಏನಂತ್ರಿ? ಕೊಡ್ತೀವಿ ಅಂತ ಸುಳ್ಳು ಹೇಳಿದ್ರಿ. ಈಗ ಮೊನ್ನೆ ಬಂದು ಬರ್ಸ್ಕೊಂಡು ಹೋಗ್ಯಾರ. ಈಗ 2 ತಿಂಗಳು ಆತು ರೀ ಬರ್ಸ್ಕೊಂಡು. ಇಲ್ಲ, ಏನೇನಿಲ್ಲ ರೀ, 10 ಪೈಸೆ ಇಲ್ಲ ರೀ. ನಿಮ್ಗೆ ಭಾಳ ಕಷ್ಟ ಆಗತ್ತೆ ರೀ? ಭಾಳ ಕಷ್ಟ ಆಗೈತೆ ರೀ ನಮ್ಗೆ. ಆ ಸಂಜನಾಂದ್ ಸಂಜನಾಂದ್ ಹೇಳು ಅಂತಂದ್ರಿ. ಸಂಜನಾನ್ ಗಂಡು ಮನೆಯಾಗ ಅದಾಳ್ರಿ ಈಕಿ. ಆಕಿನ ಗಂಡ ಅಂದಕಾರ ಬೆರಕೆದನ್ ರೀ ಅವ್ರ ಅತ್ತಿಗೆ ಗಂಡ. ಅದಕ್ಕೆ ಅಲ್ಲಿಗೆ ಹೋಗ್ಬೇಡ್ರಿ ಅಂತ ಹೇಳಿದೆ ನಾನು. ಏನು ಕೇಳೋದು ನಮ್ಮನ್ನು ಕೇಳ್ರಿ, ಅವ್ರು ಅಲ್ಲಿಗೆ ಹೋಗ್ಬೇಡ್ರಿ, ಆಕೆ ಗಂಡು ಮನೆಗೆ ಇದ್ದಕ್ಕೆ. ಮತ್ತು ಈಕೆ ಒಬ್ಬಾಕಿ ಸತ್ತಾಳ ಅಂತಂದ್ರೆ ಮತ್ತೆ ಆಕೆ ಒಬ್ಬಾಕಿನ ಇದಾಗಬಾರ್ದು ಅಂತ ಹೇಳಿದೆ ರೀ. ಈಗ ಜಿ ಪರಮೇಶ್ವರ್ ಒಳಗೆ ನಿಮ್ಮ ಮನೆಗೆ ಬಂದಿದ್ರು, ಎಲ್ಲ ಕೇಳಿದ್ರು ನಿಮ್ಗೆ, ನಾವು ಪರಿಹಾರ ಕೊಡ್ತೀವಿ, ಮನೆ ಕೊಡ್ತೀವಿ, ನ್ಯಾಯ ಕೊಡಿಸ್ತೀವಿ ಅಂತ ಅಂದ್ರಿ. ಎಲ್ಲಾರು ಅಂದ್ರಿ ಯಾರು ಮನೆ ಕಡೆ ಅಣಿಕೆ ಹಾಕಿಲ್ರಿ, ಯಾರು ₹10 ಕೊಟ್ಟಿಲ್ಲ, ಯಾರು ಇಲ್ರಿ. ನಾನು ದುಡಿಯೋಕೆ ಹೋಗ್ಬೇಕಂತಂದ್ರೆ ನಮ್ಗೆ ಮೈಯಾಗ ಆರಾಮಿಲ್ಲ ರೀ. ಥಂಡಿ ಜ್ವರ ಬಂದು 20 ದಿವಸ ಆತು ರೀ. ಈಗ ಬಾಡಿಗೆ ಮನ್ಯಾಗ ರೀ? ಬಾಡಿಗೆ ಮನ್ಯಾಗ ರೀ. ₹3,500 ಬಾಡಿಗೆ ಮಾಡ್ಯಾಳ್ರಿ. ಹುಡುಗಿ ಸತ್ತ ಮ್ಯಾಗನ ₹3,500 ಬಾಡಿಗೆ ಮಾಡ್ಯಾಳ. ನೀರು ಬಿಡಂಗಿಲ್ಲ ರೀ. ಮತ್ತು ಬೇರೆದವ್ರ ಕಡೆ ನೀರು ತುಂಬ್ತೇವೆ. ಪಾಪ ಅವ್ರು ₹10 ತೊಗೋಂಗಿಲ್ಲ ರೀ, ಹಂಗೆ ಬಿಡ್ತಾರೆ ನೀರು. ಕಷ್ಟ ಆಗತ್ತೆ ನಿಮ್ಗೆ? ರೀ, ಎಲ್ಲ ಕಷ್ಟ ಆಗೈತೆ ರೀ. ಮನಿ ಪರಿಹಾರ ಕೊಡ್ಬೇಕಂತ. ಮನೆ ಪರಿಹಾರ ಕೊಡ್ಬೇಕು. ನಮ್ಗೊಂದಿಟ್ಟು ಏನಾರ ದುಡ್ಡಿನ ಸಹಾಯ ಮಾಡ್ಬೇಕು ರೀ. ಅವ್ನು ಮಾತ್ರ ಜೀವದಿದ್ರಲ್ಲೇ ಕೊಲ್ಬೇಕು ರೀ. ಅವ್ನ ನನ್ನ ಮೊಮ್ಮಗಳು ಹೆಂಗಾಗಳ ಹಂಗೆ ಆಗ್ಬೇಕು ರೀ ಅವಂಗೆ. ನಮ್ಮ ಮೊಮ್ಮಗಳಿಗೆ ಆದಂಥದ್ದು ಮತ್ತೊಬ್ಬರಿಗೆ ಆಗ್ಬಾರ್ದು ರೀ. ಸಿದ್ದರಾಮಯ್ಯನವ್ರಿಗೆ ಏನು ಹೇಳ್ತೀರಿ? ಇದನ್ನೇ ಹೇಳ್ತೇನೆ ರೀ. ಏನು ಬರ್ಸ್ಕೊಂಡು ಹೋದ್ರು ನಿಮ್ಮ ಕಡೆ? ಏನು ಬರ್ಸ್ಕೊಂಡು ಹೋದ್ರು 2 ತಿಂಗಳಿಂದ? 2 ತಿಂಗಳಿಂದ ರೀ 5 ಲಕ್ಷ ಕೊಡ್ತೀವಮ್ಮ, ನಿಮ್ಮದೆಲ್ಲ ಇದು ಮಾಡೋ ಅಂತ ಅನ್ಕೇಸಿ ಗೌರ್ಮೆಂಟ್ನವ್ರು ಬಂದು ಬರ್ಕೊಂಡು ಹೋದ್ರಿ. ಇನ್ನು ಅದಕ್ಕೇನು ಉತ್ತರನೇ ಇಲ್ಲ ರೀ. ನಿಮ್ಮ ಹೆಸರಮ್ಮ? ಗಂಗಮ್ಮ ರೀ.